ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ತಿಂದು ನಮ್ಮ ಅತ್ತಿಗೆ ಮನೆಯಿಂದ ಬ್ಯಾಂಗ್ಳೂರಿಗೆ ಹೊರಟ್ವಿ. ಎಲ್ಲರೂ ತುಂಬ ಬೇಜಾರು ಮಾಡ್ಕೊತಾ ಇದ್ರು, ಪಾಪು ಇಲ್ಲಾಂದರೆ ಮನೆ ಖಾಲಿ ಅನಿಸುತ್ತೆ ಹೋಗಬೇಡಿ ಅಂತ. ನಮ್ಮ ಅತ್ತಿಗೆ ಅಂತೂ ಅತ್ತೆ ಬಿಟ್ರು. ಕಾರ್ ಹತ್ತಿದ ತಕ್ಷಣ ನನ್ನ ಮಗನಿಗೆ ಡ್ರೈವರ್ ಸೀಟೇ ಬೇಕು, ಎಷ್ಟೇ ಕರೆದ್ರೂ ಬರಲ್ಲ. ಅವ್ರ ಅಪ್ಪನೂ ಹಾಗೆ, ಮಗನ ಎತ್ಕೊಂಡ್ರೆ ಡ್ರೈವಿಂಗ್ ಮಾಡ್ತಾರೆ. ಮನೆಗೆ ಬಂದು ನಾನು ಅಪ್ಪು ಇಬ್ಬರು ಕೂತು ಮ್ಯಾಂಗೋ ತಿಂದ್ವಿ. ನಮ್ಮಿಬ್ರಿಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಭಾರಿ ಡವ್ ಮಾಡ್ತಿದ್ದಾನೆ, ಇಷ್ಟೆಲ್ಲ ಡೀಸೆಂಟಾಗಿ ಅವ್ನು ಮ್ಯಾಂಗೋ ತಿನ್ನಲ್ಲ. ಆಮೇಲೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬೈಕಲ್ಲೇ ಹೊರಟ್ವಿ. ಎಷ್ಟು ಬಿಸಿಲಂದ್ರೆ ಹ್ಯಾಟ್ ಇಲ್ದಂಗೆ ಹೊರಗಡೆ ಹೋದ್ರೆ ರಿಟರ್ನ್ ಬರೋಷ್ಟ್ರಲ್ಲಿ ತಲೆನೋವು ಪಕ್ಕ. ಅಲ್ಲೇ ಗಸಗಸೆ ಹಣ್ಣಿನ ಮರ ಇತ್ತು ಅಂತ ನನಗೆ ಕಿತ್ಕೊಟ್ರು. ನನಗೆ ಗಸಗಸೆ ಹಣ್ಣು ಅಂದರೆ ತುಂಬ ಇಷ್ಟ. ನಾನ್ ವೆಜ್ ತಿಂದು ಆಲ್ಮೋಸ್ಟ್ ಒಂದು ವಾರ ಆಗಿತ್ತಂತ ನನ್ನ ಮನೆಗೆ ರಿಟರ್ನ್ ಬರೋ ಅಷ್ಟರಲ್ಲಿ ನಮ್ಮಮ್ಮ ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ವೆರೈಟಿ ನಾನ್ ವೆಜ್ ಡಿಶಸ್ ಪ್ರಿಪೇರ್ ಮಾಡಿದ್ರು. ರಿಟರ್ನ್ ಬರೋ ಅಷ್ಟರಲ್ಲಿ ಅಮೆಝಾನ್ ಪಾರ್ಸಲ್ ರಿಸೀವ್ ಆಗಿತ್ತು ಅಂತ ಅದನ್ನ ಅನ್ಪ್ಯಾಕಿಂಗ್ ಮಾಡ್ತಿದ್ದಾರೆ ನೋಡಿ ಅಪ್ಪ ಮಗ ಇಬ್ರು. ಪಾಪುಗೆ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಸುಮಾರು ರಿಸರ್ಚ್ ಮಾಡಿ ಫೀಡಿಂಗ್ ಚೇರ್ನ ಆರ್ಡರ್ ಮಾಡಿದ್ದೆ. ಇನ್ಫ್ಯಾಂಟ್ಸೋ ಬ್ರ್ಯಾಂಡ್ ಅವ್ರದ್ದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನ 5 ಟೈಪ್ಸಲ್ಲಿ ಯೂಸ್ ಮಾಡ್ಬೋದು. ಲೈಕ್ ಹೈ ಚೇರ್, ಬೂಸ್ಟರ್ ಸೀಟ್, ಮತ್ತೆ ಊಟ ಮಾಡಿಸೋದಕ್ಕೆ, ಮತ್ತೆ ವೀಲ್ ಅಟ್ಯಾಚ್ ಮಾಡಿದ್ರೆ ನಾವೆಲ್ಲೋದ್ರೂ ಪಾಪುನ ಜೊತೆಲೇ ಕರ್ಕೊಂಡು ಹೋಗ್ಬೋದು. ಬೇಬಿ ಇನ್ನೂ ಕೂರ್ತಿಲ್ಲ ಅಂತಂದ್ರೆ ಬ್ಯಾಕ್ ಸೀಟ್ನ ಬೆಂಡ್ ಮಾಡೋ ಆಪ್ಷನ್ ಕೂಡ ಇದೆ ಇದರಲ್ಲಿ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೆ ಏನಾದರೂ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ. ನೈಟ್ ಊಟಕ್ಕೆ ಬಿರಿಯಾನಿ ತಿಂದು ಮಲ್ಕೊಂಡೆ. ಬಾಯ್, ನಾಳೆ ಸಿಗುವ.